ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶೆಫ್ ಸ್ವಾಮೀಸ್ ಕಿಚನ್. ನಾನು ಫಿಫಿ ಐಲ್ಯಾಂಡ್ಗೂ ಹೋದಾಗ ಅದಕ್ಕಿಂತ ಮುಂಚೆನೇ ಅದೊಂದು ಕಾಫಿ ಕೌಂಟರ್ ಇತ್ತು. ಇಟ್ಸ್ ಎ ಸ್ಮಾಲ್ ಕೆಫೆ. ನಾನು ಮೊದಲೇ ಹೇಳಿದಾಗೆ ಅಲ್ಲಿ ಸಿಕ್ಕಾಪಟ್ಟೆ ಸ್ಕ್ಯಾಮ್ ಮಾಡ್ತಾಯಿದ್ರು ಅಂತ ಹೇಳಿದ್ದೆ ನಿಮಗೆ. ಅಲ್ಲಿ ದೊಡ್ಡ ಸ್ಕ್ಯಾಮ್ ಮಾಡಿದ್ದು ಅಂತಂತಂದರೆ ಈ ಕಾಫಿ. ಶಿಪ್ ಒಳಗೆ ನಿಮಗೇನು ಕಾಫಿ ಸಿಗೋಲ್ಲ, ಟೀ ಸಿಗೋಲ್ಲ, ಕುಡಿಯೋಕ್ಕೆ ನೀರು ಸಿಗೋಲ್ಲ ಅಂಥೇಳಿ ಅಲ್ಲಿ ಸ್ಕ್ಯಾಮ್ ಮಾಡಿಬಿಟ್ಟು ನಮ್ಮನ್ನು ಅಲ್ಲೊಂದು ಕೆಫೆ ಮತ್ತು ಸೂಪರ್ ಮಾರ್ಕೆಟ್ನಲ್ಲಿ ನಮ್ಮನ್ನು ಕಾಫಿ ಸ್ನ್ಯಾಕ್ಸ್, ಸಾಫ್ಟ್ ಡ್ರಿಂಕ್ಸ್ ಇವುಗಳನ್ನೆಲ್ಲ ಬೈ ಮಾಡೋದಕ್ಕೆ ಅವ್ರು ನಮ್ಮನ್ನು ಫೋರ್ಸ್ ಮಾಡಿದ್ರು. ಬಟ್ ಅಲ್ಲೊಂದು ಕಾಫಿ ಕೌಂಟರ್ ನೋಡಿದೆ. ಅಲ್ಲೊಂದು ಕಾಫಿ ಸ್ಮಾಲ್ ಕೆಫೆ ಕೌಂಟರ್ ಇತ್ತು. ಒಂದು ಕೆಫೆ ಕೌಂಟರ್ ಇತ್ತು. ಅಲ್ಲಿ ಒಂದು ಬ್ಯೂಟಿಫುಲ್ ಆದಂಥ ಕಾಫಿ ಮಾಡಿದ್ರು. ಅದನ್ನು ಹೇಗಿತ್ತು ನನಗೆ ಅದು ಸ್ವಲ್ಪ ಯುನೀಕ್ ಅನ್ನಿಸ್ತು. ನಮ್ಮ ಕೆಫೆಗಳಿಗೂ ಕೆಫೆ ಕಾಫಿ ಡೇ ಆಗಿರಲಿ, ಬರಿಸ್ತಾ ಆಗಿರಲಿ, ಇಲ್ಲೆಲ್ಲ ಒಂದು ಮಿಷಿನಲ್ಲಿ ಹೋಗಿ ಒಂದು ಪ್ರೆಸ್ ಮಾಡಿಬಿಟ್ರೆ ಇಮಿಡಿಯೇಟಾಗಿ ಒಂದು ಕಪ್ ಕಾಫಿ ಬಂದುಬಿಡುತ್ತೆ. ಆದರೆ ಇವರು ತುಂಬಾ ಚೆನ್ನಾಗಿ ಅಲ್ಲಿ ಆನ್ ದ ಸ್ಪಾಟ್ ಒಂದು ಕಾಫಿ ಮಾಡಿದ್ರು. ಅದನ್ನು ಹೇಗೆ ಮಾಡಿದ್ರು ಅಂಥೇಳಿ ನಾನು ನಿಮಗೆ ತಿಳಿಸೋಣ ಅಂತ ಬಂದೆ. ಈ ಕಾಫಿ ಕೌಂಟರ್ನಲ್ಲಿ 3 ಜನ ಲೇಡೀಸ್ ಇದ್ದರು. ಅವರು ಟಕ ಫಟಾಫಟ ಅನ್ಕೊಂಡು ಕಾಫಿ ಮಾಡಿಕೊಡ್ತಾಯಿದ್ರು. ಇಲ್ಲಿರೋಂಥ ಮಿಲ್ಕ್ ನೋಡಿ, ಅಲ್ಲಿ ಮಿಲ್ಕ್ ಬಂದು ಅಂತ ಕಂಟೈನರ್ಗಳಲ್ಲಿರುತ್ತೆ. ಲೈಕ್ ಮಿಲ್ಕ್ ಕ್ಯಾನ್ಗಳ ಥರ ಇದೆ. ಆಲ್ಮೋಸ್ಟ್ 3 ಲೀಟರ್ ಕ್ಯಾನ್ ಅನ್ಸುತ್ತೆ ಅದು. ನೀವು ಇಲ್ಲಿ ಅವ್ರಿಗೆ ಬೇಸಿಕ್ಲಿ ಕೋಲ್ಡ್ ಕ್ಯಾಪುಚಿನೋ ಇಲ್ಲ ಅಂತಂದರೆ ಹಾಟ್ ಕ್ಯಾಪುಚಿನೋ ಏನೇ ಇದ್ರೂ ಎಲ್ಲ ಕಾಫಿನ ಹಾಟ್ ಆ್ಯಂಡ್ ಕೋಲ್ಡ್ ಬ್ಯಾವ್ರೇಜ್ಗಳನ್ನ ಅವರು ಅದೇ ಮಿಲ್ಕ್ನಲ್ಲಿ ಮಾಡ್ತಾರೆ. ನಾವಲ್ಲಿ ಆರ್ಡ್ರ್ ಮಾಡಿ ಇವ್ರ ಹತ್ರ ಹೇಳಿದ ತಕ್ಷಣ ಅವರು ಅಲ್ಲಿ ಮಿಲ್ಕ್ನ ಒಂದು ಕಂಟೈನರಲ್ಲಿ ಹಾಕಿ ಅದನ್ನು ಬಿಸಿ ಮಾಡೋಕ್ಕೆ ಶುರು ಮಾಡಿದ್ರು. ಹಾಗೆ ಅಲ್ಲಿ ಒಂದು ಕಪ್ನಲ್ಲಿ ಒಂದು ಸ್ಮಾಲ್ ಕಪ್ ಕಾಫಿ, ಅದೇ ಎಕ್ಸ್ಪ್ರೆಸ್ಸೋನ ತೊಗೊಂಡು ಅದರಲ್ಲಿ ಸಿನಮನ್ ಪೌಡರ್ನ ಹಾಕಿ ಆಮೇಲೆ ಇಮಿಡಿಯೇಟಾಗಿ ಹಾಲನ್ನ ಬಿಸಿ ಮಾಡೋಕ್ಕೆ ಶುರು ಮಾಡಿದ್ರು. ಈ ಕಾಫಿ ಮೆಷಿನ್ನ ನಾವು ಕರಿಮಾಲಿ ಅಂತ ಕರಿತೀವಿ. ಇದು ಕರಿಮಾಲಿ ಅಂತಂತಂದರೆ ಬರೀ ಒಂದು ಸ್ಟೀಮರ್ಗೆ ಒಂದು ಪೈಪ್ ಇರುತ್ತೆ. ಇದರಲ್ಲಿ ಸ್ಟೀಮ್ ಮಾಡ್ಬೋದು. ನೀವು ಮಿಲ್ಕ್, ಟೀ ಏನೇ ಮಾಡಿದ್ರೂ ಅದರಲ್ಲಿ ಸ್ಟೀಮರ್ನಲ್ಲಿ ಸ್ಟೀಮ್ ಮಾಡ್ಬೋದು. ನೀವು ಅಲ್ಲಿ ಒಳಗೆ ಒಂದು ಕಪ್ ಥರ ಕೊಡ್ತಾನೆ, ಅದನ್ನು ನಾವು ಲಾಕ್ ಮಾಡಿದ್ರೆ ಅದರಲ್ಲಿ ಬರೀ ಎಕ್ಸ್ಪ್ರೆಸೋ ಕಾಫೀಸ್ ಮಾತ್ರ ಬರುತ್ತೆ. ನೀವು ಸಿಂಗಲ್ ಶಾಟ್, ಡಬಲ್ ಶಾಟ್ ಏನು ಎಕ್ಸ್ಪ್ರೆಸೋ ಬೇಕೋ ಅದನ್ನು ಅದರಲ್ಲಿ ತೊಗೋಬೋದು. ಹೇಳಬೇಕಂತಂದರೆ ಇದೇ ಟ್ರೆಡಿಷ್ನಲ್ ವೇ ಆಫ್ ಮೇಕಿಂಗ್ ಕಾಫಿ. ಇನಿಷಿಯಲ್ ಸ್ಟೇಜ್ನಲ್ಲಿ ಇದ್ದಂಥ ಕಾಫಿ ಮೆಷಿನ್. ಈಗ ಬರುವಂಥ ಎಲ್ಲ ಕಾಫಿ ಮೆಷಿನ್ಗಳು ಒಂಥರ ಇನ್ಸ್ಟೆಂಟ್ ಕಾಫಿ ಥರ ಅದನ್ನು ಈಗ ಮಾಡಿದಂಥ ಎಲ್ಲ ಪ್ರೋಸೆಸ್ಗಳನ್ನೂ ಆ ಮಿಷಿನಲ್ಲೇ ಮಾಡುವ ರೀತಿ ಮಾಡಿಬಿಡ್ತಾರೆ. ಬಟ್ ಏನಪ್ಪ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಅಂತಂತಂದರೆ ಇದರಲ್ಲಿ ನೀವು ಬೇಕಾದಂಥ ಡಿಸೈನ್ಸ್ ಮಾಡ್ಬೋದು. ಲೈಕ್ ನೀವು ಅಲ್ಲಿ ಫ್ಲವರ್ಸ್ ಮಾಡೋದು, ಪಿಕಾಕ್ ಮಾಡೋದು, ಈ ರೀತಿ ವಿಷಯಗಳನ್ನ ನೀವು ಇದರಲ್ಲಿ ಮಾತ್ರ ಮಾಡೋಕ್ಕಾಗತ್ತೆ ಹೊರತು ನಮ್ಮಲ್ಲಿರುತ್ತ ಕಾಫಿ ಮಿಷಿನ್ಗಳಲ್ಲಿ ಮಾಡೋಕ್ಕಾಗಲ್ಲ. ಮೋಸ್ಟ್ಲಿ ಇನ್ನು ಫ್ಯೂಚರಲ್ಲಿ ಅದನ್ನು ಕೂಡ ಕೊನೆಗೆ ಬರುವಂಥ ಡಿಸೈನ್ನು ಕೂಡ ಮಿಷಿನಲ್ಲೇ ಮಾಡುವಾಗ ಬರ್ಬೋದು ಏನೋ. ಬಟ್ ಮೆಜಾರಿಟಿ ನೀವು ಏನೇ ಕಾಫಿನ ನೀವು ನೋಡ್ಸಿರೋ ಡಿಸೈನ್ಸ್ ಇರುತ್ತೆ. ಹಾರ್ಟ್ ಶೇಪ್ ಮಾಡ್ತಾರೆ, ಪಿಕಾಕ್ ಮಾಡ್ತಾರೆ, ಸುಮಾರು ವಿಷಯಗಳನ್ನ ಅದ್ರಲ್ಲಿ ಮಾಡ್ತಾರೆ. ಅದನ್ನೆಲ್ಲ ಕೈಯಲ್ಲೇ ಮಾಡೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನಿಸುತ್ತೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೇಗಿಂತ ನಮಗೆ ತಿಳಿಸಿ. See you then, bye bye, take care, see you in our next video.